ಮೊದಲನೇ ಹಂತದ ಜನಸ್ಪಂದನ ಕಾರ್ಯಕ್ರಮದಲ್ಲೂ ಅದೇ ಸಮಸ್ಯೆ, ಎರಡನೇ ಹಂತದ ಜನಸ್ಪಂದನ ಕಾರ್ಯಕ್ರಮದಲ್ಲೂ ಅದೇ ಸಮಸ್ಯೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಮಗೆ ದುಡ್ಡು ಬರ್ತಿಲ್ಲ ಯಾರನ್ನು ಕೇಳಿದ್ರು ಕೂಡ ಇದೇ ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಪಬ್ಲಿಕ್ ಟಿವಿ ನಡೆಸಿದ ಗೃಹಲಕ್ಷ್ಮಿ ಸಮಸ್ಯೆಗಳ ಕೇಸ್ ಸ್ಟಡಿಯ ವಿವರ ಇಲ್ಲಿದೆ ನೋಡಿ. ಬರ್ತಿಲ್ಲ ಗೃಹಲಕ್ಷ್ಮಿ ಹಣ ಬರ್ತಾನೆ ಇಲ್ಲ. ಜನಸ್ಪಂದನದಲ್ಲೂ 2000 ರೂಪಕ್ಕೆಯೇ ಸರತಿ ದೂರು. ಪಬ್ಲಿಕ್ ಟಿವಿಯಲ್ಲಿ ಗೃಹಲಕ್ಷ್ಮಿ ಸಮಸ್ಯೆಯ ಅನಾವರಣ. ಎಸ್, ಮುಖ್ಯಮಂತ್ರಿಗಳ ಜನಸ್ಪಂದನ ಕಾರ್ಯಕ್ರಮದಲ್ಲೂ ಇದೇ ಸಮಸ್ಯೆ. ಉಪಮುಖ್ಯಮಂತ್ರಿಗಳ ಜನಸ್ಪಂದನ ಕಾರ್ಯಕ್ರಮದಲ್ಲೂ ಇದೇ ಸಮಸ್ಯೆ. ಮನೆ ಬಾಗ್ಲಿಗೆ ಸರ್ಕಾರ ಅಂತ ಡಿಸಿಎಂ ಡಿಕೆಶಿ 16 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಿದಾಗ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅನ್ನೋ ದೂರು ದಾಖಲಾಗಿವೆ. ಈಗ ಮತ್ತೆ ನಿನ್ನೆ 2ನೇ ಹಂತದ ಜನಸ್ಪಂದನದಲ್ಲೂ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂತ ಜನರು ಜನಸ್ಪಂದನದಲ್ಲಿ ದೂರನ್ನ ದಾಖಲಿಸ್ತಾ ಇದ್ದಾರೆ. ಇನ್ನು ಪಬ್ಲಿಕ್ ಟಿವಿ ಗೃಹಲಕ್ಷ್ಮಿ ಹಣ ಬಾರದ ಬಗ್ಗೆ ಪಬ್ಲಿಕ್ ಟಿವಿ ಒಂದಿಷ್ಟು ಕೇಸ್ ಸ್ಟಡಿ ಮಾಡಿದೆ. ಅವರು ಏನಂದ್ರು ಅಂತ ನೀವೇ ಒಮ್ಮೆ ಕೇಳಿ. ಕೇಸ್ ಸ್ಟಡಿ 1. ಮಲತಹಳ್ಳಿ ನಿವಾಸಿಯಾದಂತಹ ಇವರು ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಿ ತುಂಬಾ ತಿಂಗಳುಗಳು ಆಗಿದೆ. ಆದ್ರೆ ಅಮೌಂಟ್ ಬಂದೇ ಇಲ್ಲ. ಎಲ್ಲಾ ದಾಖಲಾತಿ ಸರಿ ಇದ್ರೂ ಕೂಡ ಬಂದಿಲ್ವಂತೆ. ಗೃಹಲಕ್ಷ್ಮಿ ಬಂದಿಲ್ಲಪ್ಪ, ನನಗೆ ಅರ್ಜಿ ಹಾಕಿದೆ, ಬಂದೇ ಇಲ್ಲ. ಒಂದ್ಸಾರಿ ಗೋಂದಳ ನಗರ ಹೋಗಿ ಟೆಸ್ಟ್ ಮಾಡಿದೆ, ಅಲ್ಲಿ ಬಂದಿಲ್ಲ ಅಂದ್ಬಿಟ್ಟು ತಿರ್ಗಾ ಅರ್ಜಿ ಹಾಕಿದೆ. ಅಕೌಂಟ್ ಬರೋಡ, ಬ್ಯಾಂಕ್ ಆಫ್ ಬರೋಡ ಸರಿ ಹೋಗಿ ಕೇಳ್ತೆ, ನಿಮ್ಗೆ ಬಂದಿಲ್ಲ. ಕೇಸ್ ಸ್ಟಡಿ 2. ನಾಗದೇವನಹಳ್ಳಿ ನಿವಾಸಿ ಅರ್ಜಿ ಹಾಕಿದ್ರು 1 ತಿಂಗಳ ಅಮೌಂಟ್ ಕೂಡ ಬಂದಿಲ್ವಂತೆ. ಈ KYC ಕೂಡ ಕಂಪ್ಲೀಟ್ ಆಗಿದೆ ಅಂತ ದೂರು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿದ್ವಿ, ಬಟ್ ಅದು ಇನ್ನೂ ಬರ್ತಾ ಇಲ್ಲ ಸರ್. ಅಪ್ಲಿಕೇಶನ್ ಸ್ಟೇಟಸ್ಸು ಬೆಂಗಳೂರು 1ನಲ್ಲಿ ವಿಚಾರಿಸಿದ್ವಿ. ಅಲ್ಲಿ ಅವರು ನೆಟ್ವರ್ಕ್ ಆಗ್ತಾಯಿಲ್ಲ, ಡೈಲಿ ಏನೊಂದು ಇಶ್ಯೂ ಆಗಿಬಿಟ್ಟು ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಆಧಾರ್ ಸೆಂಟರಲ್ಲಿ ವಿಚಾರಿಸಿದ್ವಿ, ಅವರು ಇವಾಗ ಸ್ಕೀಮ್ನ ನಿಲ್ಲಿಸಿದ್ದಾರೆ, ವಾಪಸ್ ಶುರುವಾದಾಗ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದರು. ಇನ್ನುವರೆಗೂ ಇನ್ಫಾರ್ಮ್ ಮಾಡಿಲ್ಲ. ನಾವು ಆಗಸ್ಟ್ 23 2023 ಅಪ್ಲಿಕೇಶನ್ ಹಾಕಿದ್ದು. ಕೇಸ್ ಸ್ಟಡಿ 3. ನಾಗರಬಾವಿ ನಿವಾಸಿ 2 ತಿಂಗಳು ಅಮೌಂಟ್ ಬಂತು, ನಂತರ ಅಮೌಂಟೇ ಬಂದಿಲ್ಲ. ಯಾಕೆ ಅಂತ ಕೇಳಿದ್ರೆ ಅಧಿಕಾರಿಗಳು ಉತ್ತರ ಕೊಡೋದೇ ಇಲ್ವಂತೆ. ಒಂದ್ಸಲ ಬಂದಿದೆ ನಂದು ಅಮೌಂಟ್, ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಯಾವುದು ಬಂದಿಲ್ಲ. ಇನ್ನು ಏನು ಅಂತ ಪ್ರಾಬ್ಲಮ್ ಗೊತ್ತಿಲ್ಲ ಸರ್. ಅದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಅಂತ ಹೇಳಿದ್ದಾರೆ, ಅದು ಲಿಂಕ್ ಮಾಡಿಸಿದ್ದೀನಿ. ಯಾವ್ದು ಲಿಂಕ್ ಮಾಡಿಸಿದ್ರು ನನಗೆ ಬರ್ತಾ ಇಲ್ಲ. ಕೇಸ್ ಸ್ಟಡಿ 4. ಕೋಲಾರ ನಿವಾಸಿ ಇನ್ನು ಇವರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬಂದೇ ಇಲ್ವಂತೆ. ಕೋಲಾರದಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಂತೆ. ಇನ್ನು ಬೆಂಗಳೂರಿನ ಜನಸ್ಪಂದನಕ್ಕೆ ಬಂದು ಅರ್ಜಿ ಕೊಟ್ಟಿದ್ದಾರೆ. ಇಲ್ಲಿ ತನಕ ನಮ್ಗೆ ಯಾವುದೇ ಒಂದು ಕಂತು ಗೃಹಲಕ್ಷ್ಮಿ ಸಹಾಯ ದುಡ್ಡು ಕಾಸು ಬಂದಿಲ್ಲ ಸರ್. ಕೇಳಿದ್ರೆ ಇಲ್ಲಿ ನೀವು ಹೆಡ್ ಆಫೀಸ್ಗೆ ಹೋಗಿ ಬೆಂಗಳೂರಲ್ಲಿ ಹೋಗಿ ಕೇಳಿ ಅಂತಾರೆ. ಮತ್ತೆ ಅವ್ರು ಬರ್ಕೊಟ್ಟಿದ್ದಾರೆ ಇಲ್ಲಿಗೆ ಅರ್ಜಿ. ಹೆಡ್ ಆಫೀಸ್ಗೆ ಹೋಗ್ಬಿಟ್ಟು ಆನಂದರಾವ್ ಸರ್ಕಲಲ್ಲಿ ಹೋಗಿ ಕೇಳಿ ಅಂತೇಳಿ ಹೇಳಿದರು. ಅಲ್ಲಿ ಬಂದು ಕೇಳಿದರೆ ನೀವು ವಿಧಾನಸಭೆಗೆ ಹೋಗಿ ಅಲ್ಲಿ ಹೋಗಿ ವಿಚಾರಿಸಿ ಕೇಳಿ ಅಂತ ಹೇಳಿದ್ರು ಸರ್. ಅಕೌಂಟ್ ನಂಬರ್ ಎಲ್ಲ ಕರೆಕ್ಟಾಗಿದೆ ಸರ್. ಇದು NPCI ಮ್ಯಾಪಿಂಗ್ ಆಗಿದೆ, ಆಮೇಲೆ EKYC ಆಗಿದೆ. ಒಟ್ಟಾರೆ ಜನಸ್ಪಂದನದಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂತ ದೂರುಗಳು ಬರ್ತಾ ಇವೆ. ಸರ್ಕಾರ ಇರುವ ತಾಂತ್ರಿಕ ಸಮಸ್ಯೆ ಅಥವಾ ಲೋಪದೋಷಗಳ ಬಗ್ಗೆ ಸರಿಪಡಿಸಿ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಸಿಗುವಂತೆ ಆದಷ್ಟು ಬೇಗ ಮಾಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.